ಹರಿಹರದ ಪಂಚಮಸಾಲಿ ಮಠದ ವಿವಾದ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪರಸ್ಪರ ಉಚ್ಚಾಟನೆಯ ಬಳಿಕ ಈಗ ಲೆಕ್ಕ ಕೊಡಿ ವಿಚಾರ. ಲೆಕ್ಕ ಕೊಡಿ ಅಂತ ಭಕ್ತಾದಿಗಳು ಕೇಳಿದ್ರು, ಟ್ರಸ್ಟಿಗಳು ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ. ಇವತ್ತು ಮತ್ತೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಲೆಕ್ಕ ಕೊಡಿ ಅಂತ ವಚನಾನಂದ ಶ್ರೀಗಳು ಮತ್ತವರ ಬೆಂಬಲಿಗರು ಕೇಳಿದ್ರೆ ಲೆಕ್ಕ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಟ್ರಸ್ಟಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಬೃಹತ್ ಪೆಂಡಾಲ್ ಅನ್ನು ಹಾಕಿದ್ದಾರೆ. ಪ್ರತಿ ಪೈಸೆಗೂ ಕೂಡ ಲೆಕ್ಕ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಬೃಹತ್ ಪೆಂಡಾಲ್ ಹಾಕಿ ವಚನಾನಂದ ಶ್ರೀಗಳು ಬರಲಿ ಅಲ್ಲಿಗೆ, ಲೆಕ್ಕ ಕೇಳಿ ಲೆಕ್ಕ ಕೊಡ್ತೀವಿ ಅಂತ ಟ್ರಸ್ಟಿಗಳು ಮುಂದಾಗಿರು. ಈಗಾಗಲೇ ಮಠಕ್ಕೆ ಟ್ರಸ್ಟಿಗಳು ತಲುಪಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಲೆಕ್ಕ ಕೊಡಿ ಕಾರ್ಯಕ್ರಮ ನಡೆಯೋದಕ್ಕಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಮಧ್ಯೆ ವಚನಾನಂದ ಶ್ರೀಗಳು ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯನ್ನ ಕೂಡ ಮಠದ ಆವರಣದಲ್ಲಿ ಮಾಡಿದ್ದಾರೆ. ಈಗ ಟ್ರಸ್ಟಿಗಳು ಮಠ ತಲುಪಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಲೆಕ್ಕ ಕೊಡಿ ಅಭಿಯಾನ ಏನು ನಡೆದಿತ್ತು ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಟ್ರಸ್ಟಿಗಳು ಮಾಡೋದಕ್ಕಿದ್ದಾರೆ. ವಚನಾನಂದ ಶ್ರೀಗಳ ಬೆಂಬಲಿಗರು ಹೇಳ್ತಾ ಇರೋದು, ಟ್ರಸ್ಟಿಗಳು ಅವ್ಯವಹಾರ ಮಾಡಿದ್ದಾರೆ. ಮಠಕ್ಕೆ ಬಂದಂತ ದೇಣಿಗೆಯ ದುಡ್ಡು, ಭಕ್ತಾದಿಗಳು ಕೊಟ್ಟಂತ ದುಡ್ಡು, ಇದು ಎಲ್ಲದರಲ್ಲೂ ಕೂಡ ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪವನ್ನ ಮೊನ್ನೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದಾಗ ಈ ಆರೋಪಗಳನ್ನು ಮಾಡಿದರು. ಈಗ ಟ್ರಸ್ಟಿಗಳು ಹೇಳ್ತಾ ಇರೋದು, ಪೈಸೆಗೂ ಲೆಕ್ಕ ಕೊಡ್ತೀವಿ ನಾವು. ಟ್ರಸ್ಟ್ ಆರಂಭ ಆದ ದಿನದಿಂದ ಇಲ್ಲಿಯವರೆಗಿನ ಲೆಕ್ಕ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಲೆಕ್ಕ ಕೊಟ್ಟು ಕೂಡಲೇ ವಚನಾನಂದ ಶ್ರೀ ಮಠ ಬಿಟ್ಟು ಹೋಗಬೇಕು ಅಂತ ಭಕ್ತಾದಿಗಳು ಹೇಳಿದ್ರು. ಲೆಕ್ಕ ಕೊಟ್ರೆ ವಚನಾನಂದ ಶ್ರೀಗಳನ್ನ ಕಳಿಸ್ತೀವಿ ನಾವು ಅಂತ. ಆ ಮಾತಿಗೆ ಬದ್ಧವಾಗಿರ್ಲಿ, ನಾವು ಲೆಕ್ಕ ಕೊಡ್ತೀವಿ. ಲೆಕ್ಕವನ್ನ ಕೇಳಿಸ್ಕೊಳ್ಬೇಕು, ವಚನಾನಂದ ಶ್ರೀಗಳು ಮಠ ಬಿಟ್ಟು ಹೋಗಬೇಕು ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಲೆಕ್ಕ ಕೊಡಿಗೆ ಉತ್ತರ ಕೊಡೋದಕ್ಕೆ ಟ್ರಸ್ಟಿಗಳು ಇವತ್ತು ಮಠಕ್ಕೆ ಆಗಮಿಸಿದ್ದಾರೆ. ಬೃಹತ್ ಪೆಂಡಾಲ್ ಅನ್ನು ಹಾಕಲಾಗಿದೆ. ಆಗ್ಲೇ ನಾವು ಅದನ್ನ ನಿಮ್ಮ ಮುಂದೆ ಇಟ್ವಿ. ಟ್ರಸ್ಟಿಗಳು ಇವತ್ತು ಮಠಕ್ಕೆ ಬಂದಾಗಲೂ ಕೂಡ ಹೈ ಡ್ರಾಮಾ ಸೃಷ್ಟಿಯಾಯಿತು. ಪಂಚಮಸಾಲಿ ಪೀಠದ ಟ್ರಸ್ಟ್ನಿಂದ ಲೆಕ್ಕ ಕೊಡಿ ಅಭಿಯಾನಕ್ಕೆ ಇವತ್ತು ಉತ್ತರ ಕೊಡಲಾಗುತ್ತೆ. ವಚನಾನಂದ ಶ್ರೀಗಳ ಬೆಂಬಲಿಗರು ಕೂಡ ಮಠದಲ್ಲಿದ್ದಾರೆ. ಟ್ರಸ್ಟಿಗಳು ಬಂದಾಗ ವಚನಾನಂದ ಶ್ರೀಗಳ ಪರವಾದಂತ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗಿದರು. ಮಠದ ಮೂಲ ಗದ್ದುಗೆಗೆ ನಮಿಸಿದಂತ ಟ್ರಸ್ಟಿಗಳು ಆ ನಂತರ ಆ ಪೆಂಡಾಲ್ನ ಬಳಿಗೆ ತೆರಳುತ್ತಾ ಇದ್ದಾರೆ. ಈ ವೇಳೆ ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಮಠದ ಭಕ್ತಾದಿಗಳು, ಅಂದ್ರೆ ವಚನಾನಂದ ಶ್ರೀಗಳ ಪರವಾಗಿರು ಘೋಷಣೆಯನ್ನ ಕೂಡ ಕೂಗಿದ್ರು. ಪರ ವಿರುದ್ಧದ ಘೋಷಣೆಗಳು ಕೂಡ ಕೇಳಿಬಂತು. ಲೆಕ್ಕ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಅಲ್ವಾ? ಏನು ಕೊಡ್ತಾ ಇದ್ದೀನಿ ನೀನು? ಲೆಕ್ಕ ಕೇಳಿದವ್ರಿಗೆ ಮೊದಲು ಅವ್ರಿಗೆ ಕರೆದ್ಬಿಟ್ಟು ನಿಮಗೆ ಇಂಥ ದಿನ ಫಿಕ್ಸ್ ಮಾಡ್ತಾ ಇದ್ದೀವಿ, ಇದು ಪೂರ್ವಭಾವಿಯಾಗಿ ಈ ಲೆಕ್ಕ ಇದೆ, ಇದನ್ನು ತೊಗೊಂಬಿಟ್ಟು ನೀವು ನೋಡ್ರಿ ಅಂತ ಏನಾದರೂ ಹೇಳಿದ್ದೀರಾ? ಅದೂ ಇಲ್ಲ.
ಹೋಗ್ಲಿ, ಲೆಕ್ಕ ಕೊಡೋದಕ್ಕಿಂತ ಮುಂಚೆ ನಾನೊಬ್ಬ ಫೌಂಡರ್ ಟ್ರಸ್ಟಿ ಇದ್ದೀನಲ್ಲ, ನನಗೇನಾದರೂ ಲೆಕ್ಕ ಇದನ್ನು ಕೊಡ್ಬೋದಾ? ಇದು ಕೊಟ್ಟಿರೋದು, ಇದು ನೀವು ಒಂದು ಸೈನ್ ಮಾಡಿ, ಇದನ್ನ ಎಲ್ಲರದು ಸೈನ್ ಮಾಡಿಬಿಟ್ಟು ಟ್ರಸ್ಟಿಗಳ್ದು ಎಲ್ಲರದು, ಸಮಾಜದ್ದು, ಸಂಘದ್ದು ಎಲ್ಲರದು ಏನಾದರೂ ಸಹಿಗಳು ಮಾಡ್ಕೊಂಡು ಲೆಕ್ಕ ಕೊಡ್ತಾ ಇದ್ದೀರಾ ನೀವು? ಅದೂ ಇಲ್ಲ. ಇನ್ನು ಸಮಾಜದಲ್ಲಿ ಕೇಳ್ತಾ ಇರೋ ವ್ಯಕ್ತಿಗಳು ನೋವಿನಿಂದ, ನನಗೆ ಸಿರಿಗೇರಿ ಒಳಗೆ ಒಂದು ತಾಯಿ 500 ರೂಪಾಯಿ ಕೂಲಿ ಮಾಡೋ ಅಮ್ಮ 2008ರಲ್ಲಿ ನನ್ನ ಕೈಯಲ್ಲೇ ಕೊಟ್ಟಿದ್ದು. ಅವಾಗ ಕೂಲಿ ದುಡ್ಡೇ, ಇದು ಇಟ್ಕಳೆ ಮರಗಿತ್ತಿ ನಾನು ಮಾಡ್ತೀನಿ ಅಂತ ಹೇಳಿದರೆ, ಅಪ್ಪ ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಒಳ್ಳೇದು ಮಾಡಕ್ಕೆ ಹೊಂಟಿದ್ದೀರಾ ನೀವು, ಇದಕ್ಕೆ ನಿಮಗೆ 500 ರೂಪಾಯಿ ಕೊಡ್ತಾ ಇದ್ದೀನಿ, ತೊಗೊಂಡೋಗ ಅಪ್ಪ, ಬೇಡ ಅನ್ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.